ಇವತ್ತು ನಾನು ಆರೋಗ್ಯವಾಗಿರೋಕೆ ಒಂದು ಟ್ಯಾಬ್ಲೆಟ್ ಹೇಳ್ತೀನಿ ಕೇಳ್ರಿ. ಭಾಳ ಇಂಪಾರ್ಟೆಂಟ್ ಐತ್ರಿ ಅದ್ರ ಹೆಸರು. ಕೇಳ್ರಿ ವಿಡಿಯೋ ಏನಪ್ಪ ಅಂತಂದ್ರೆ ದ ಸೀಕ್ರೆಟ್ ಅನ್ನೋ ಬುಕ್ನಾಗ ಆಥರ್ ಟ್ಯಾಬ್ಲೆಟ್ ಹೆಸರು ಹೇಳ್ಯಾನ್ರಿ. ಏನಂತಂದ್ರೆ ಯಾರಾದರೂ ನೀವು ಅನಾರೋಗ್ಯ ಒಳಗಿದ್ರಂದ್ರೆ ಅವ್ರಿಗೆ ಏನು ಮಾಡಿರಿ, ಒಂದು ನೀವು ಮನೆ ಒಳಗೆ ಒಂದು ಟ್ಯಾಬ್ಲೆಟ್ ರೆಡಿ ಮಾಡ್ಕೋರಿ, ಬೆಲ್ಲ ಬೇವಿನ ರಸ ಹಾಕಿ. ಆ ಟ್ಯಾಬ್ಲೆಟ್ ಅಂದರೆ ಟ್ಯಾಬ್ಲೆಟ್ ಥರ ಕಾಣಂಗೆ ಮಾಡಿರಿ. ಕಂಡ ಮೇಲೆ ಆ ಅನಾರೋಗ್ಯ ಪೇಷಂಟಿಗೆ ಒಯ್ದು ಕೊಡ್ರಿ. ಇದು 1,00,000 ಕೊಟ್ಟು ಟ್ಯಾಬ್ಲೆಟ್ ತಂದೇನಪ್ಪ, ಇದು ನುಂಗಿತ್ತಂದ್ರೆ ನೀ ಆರೋಗ್ಯವಾಗಿರ್ತಿ ಅಂತ ಹೇಳಿಕೆ ಆ ಅನಾರೋಗ್ಯದ ಮನುಷ್ಯ ಆ ಟ್ಯಾಬ್ಲೆಟನ್ನು ಹೆಂಗೆ ನೋಡ್ತಾನಂದ್ರೆ, ಓ ಇದೊಂದು ಟ್ಯಾಬ್ಲೆಟ್ ನುಂಗಿ ಬಿಟ್ಟನಂದ್ರೆ ನನ್ನ ರೋಗಗಳೆಲ್ಲ ಹೋಗ್ಬಿಡ್ತಾವ ಅಂತೇಳಿ ಫುಲ್ ಭರವಸೆ ಇಟ್ಕೊಂಡು ಆ ಗುಳಿಗೆ ನುಂಗ್ಬಿಡ್ತಾನೆ ರೀ. ಖಂಡಿತವಾಗ್ಲೂ ಅವ ಆರೋಗ್ಯವಾಗಿ ಆಗ್ತಾನೆ ರೀ. ಹಾಗಾಗಿ ರೋಗಗಳು ನಮ್ಮ ದೇಹದಾಗಿಲ್ಲರಿ, ನಮ್ಮ ಮನಸ್ಸಿನಾಗ ಅದಾವೆ. ಹಾಗಾಗಿ ನಾವು ಅನಾರೋಗ್ಯದಿಂದ ಅದೀವಿ ಅಂದ್ರೆ ಅನಾರೋಗ್ಯದಿಂದನೇ ಇರ್ತೀವಿ. ನೀವು ಹಾಗೆ ನಿಮ್ಮ ಫ್ರೆಂಡ್ಸಿಗಾಗಲಿ ನಿಮ್ಮ ಪೇರೆಂಟ್ಸಿಗಾಗಲಿ ಯಾರಾದರೂ ಅನಾರೋಗ್ಯದಿಂದಿದ್ದು ನೀವು ಮನೆಗೆ ಒಂದು ಟ್ಯಾಬ್ಲೆಟ್ ರೆಡಿ ಮಾಡಿ ಅದನ್ನು ಅವ್ರಿಗೆ ಕೊಟ್ಬಿಟ್ರೆ ಅವರು ಖಂಡಿತವಾಗ್ಲೂ ಆರೋಗ್ಯವಾಗಿರ್ತಾರೆ. ಯಾಕಂದ್ರೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದು ಹಿಂಗೆ ರೀ. ನಂಬಿಕೆ ಇಟ್ಟಾಗ ಆ ಟ್ಯಾಬ್ಲೆಟ್ ಮೇಲೆ ಆ ಮನುಷ್ಯ ನಂಬಿಕೆ ಇಟ್ಟು ತೊಗೊಂಡ್ಬಿಟ್ಟ ಆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿ ಅವ ಆರೋಗ್ಯವಾಗಿದ್ದಾನೆ ರೀ. ನೀವು ಈ ಥರನೇ ಸಣ್ಣ ಪುಟ್ಟದನ್ನು ಮ್ಯಾನಿಫೆಸ್ಟ್ ಮಾಡಿದ್ರೆ ಅವಾಗ ನಿಮ್ಮ ಮಿರಾಕಲ್ಸ್ ಕಾಣಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ ಲೈಫ್ನಾಗ. ಥ್ಯಾಂಕ್ ಯು.